ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ ರಾಜಾರಾಮ್ ಮಹಾರಾಜರವರ ಜ್ಞಾನಪರ ಅಭಂಗವನ್ನು ನೋಡೋಣ. ಏನಪ್ಪ ಜ್ಞಾನಪರ ಅಭಂಗ? ರಿಯಾಲಿಟಿ. ಏನು ರಿಯಾಲಿಟಿನ ತೋರಿಸ್ತಾರೆ ರಾಜಾರಾಮ್ ಮಹಾರಾಜರು ನಮಗೆ ಈ ಅಭಂಗದ ಮುಖಾಂತರ? ನರದೇಹಕ್ಕೆ ಬಂದು ನಿನಗೆ ಯಾವುದು ಜ್ಞಾನ ಆಗಲಿಲ್ಲ ಅಂದರೆ ನಮ್ಮ ಜೀವನ ವ್ಯರ್ಥ, ನಮ್ಮ ಜನ್ಮನೇ ವ್ಯರ್ಥ ಅಂತ ಹೇಳ್ತಾರೆ. ಹಾಗಂದ್ರೆ ಏನಪ್ಪ ಜ್ಞಾನ? ಜ್ಞಾನ ಜ್ಞಾನ ಎಲ್ಲ ಗ್ರಂಥಗಳಲ್ಲಿ ಜ್ಞಾನ ಪಡ್ಕೋಬೇಕು, ಜ್ಞಾನವನ್ನು ಹೊಂದಬೇಕು ಅಂದರೆ ಏನಪ್ಪ? ಬಹಳ ಸಹಜವಾಗಿ ತಿಳ್ಕೊಳ್ಳೋವಂಥ ಮಾತು. ಏನು? ಒಂದು, ಪರಮಾತ್ಮನೇ ಕರ್ತಾಧರ್ತ, ಆ ಚಿದಂಬರನೇ ಕರ್ತಾಧರ್ತ, ಅವನು ನಿಯಾಮಕ ಈ ಸೃಷ್ಟಿಗೆ, ಸಂಪೂರ್ಣ ಸೃಷ್ಟಿ ಬ್ರಹ್ಮಾಂಡಕ್ಕೆ ನಿಯಾಮಕ ಅಂದಮೇಲೆ ಈ ಜೀವರಾಶಿಗಳಿಗೂ ನಿಯಾಮಕ ಅವನೇ. ಅವನ ಇಚ್ಛಾ ಮಾತ್ರದಿಂದ ಈ ನಮ್ಮ ಒಂದು ಪ್ರಪಂಚ ನಡೀತಾ ಇದೆ. ಅವನ ಇಚ್ಛೆಯಂತೆ ನಾವು ವರ್ತಿಸಿದ್ರೆ ಆನಂದ ಸಮಾಧಾನ ಹೊಂದುತ್ತೇವೆ. ಮತ್ತೆ ಚಿದಂಬರಿಯಲ್ಲಿದ್ದಾನಪ್ಪ, ನನ್ನ ಒಳಗೆ ಇದ್ದಾನೆ, ಹೊರಗೂ ಇದ್ದಾನೆ, ಎಲ್ಲ ಕಡೆಯೂ ವ್ಯಾಪಿಸಿದ್ದಾನೆ. ಈ ಇರುವಿಕೆ, ಈ ಅರಿವು, ಇದಕ್ಕೇನಂತಾರಪ್ಪ? ಜ್ಞಾನ. ಒಳಗೂ ಇದ್ದಾನವನು. ಪಿಂಡಾಂಡೇ ತ್ರೇ ಬ್ರಹ್ಮಾಂಡೆ, ಯತ್ ಪಿಂಡೇ ತದ್ ಬ್ರಹ್ಮಾಂಡೆ. ಪಿಂಡದಲ್ಲಿ ಏನಿದೆಯೋ ಆ ಚೈತನ್ಯ ಅದೇ ಬ್ರಹ್ಮಾಂಡದಲ್ಲಿ ಸರ್ವವ್ಯಾಪಕನಾಗಿ ಬೃಹದಾಕಾರವಾಗಿ ವ್ಯಾಪಿಸಿದ್ದಾನೆ. ಇದು ಜ್ಞಾನ. ಹಾಗಂದ್ಮೇಲೆ ನನ್ನ ಒಳಗಿದ್ದಾನೆ ಅಂದಮೇಲೆ ಸಮಸ್ತ ಜೀವರಾಶಿಗಳಲ್ಲಿ, ಸಮಸ್ತ ಜನರುಗಳಲ್ಲಿ, ಗಿಡ ಮರ ಗುಡ್ಡ ಬೆಟ್ಟ ಹುಲ ಮಾನವರುಗಳಲ್ಲಿ ಎಲ್ಲರಲ್ಲೂ ಅವನಿದ್ದಾನೆ ಅಂದಮೇಲೆ ನನ್ನ ವರ್ತನೆ ಹೆಂಗಿರಬೇಕಪ್ಪ? ಎಲ್ಲರಲ್ಲೂ ಆ ಭಗವತ್ ಪ್ರೇಮ, ಭಗವದ್ ಗುಣಾನುವರ್ಣನ ಚರ್ಚೆ ಮಾಡೋದು, ಎಲ್ಲರನ್ನು ಭಗವತ್ ಸ್ವರೂಪನಾಗಿ ಮನುಷ್ಯತ್ವದಿಂದ ಎಲ್ಲರನ್ನೂ ನೋಡೋದು. ಅಲ್ಲಿ ಯಾವ ಥರ ಭೇದ ಭಾವ ಇಲ್ಲ, ತಾರತಮ್ಯ ಇಲ್ಲ. ಇದು ನರಜನ್ಮಕ್ಕೆ ಬಂದು ನಾವು ಜ್ಞಾನವನ್ನು ಹೊಂದಬೇಕು. ಆ ಜ್ಞಾನ ಹೊಂದಿದಾಗ ಏನಾಗತ್ತೆ? ನಿಮ್ಮೆಲ್ಲರಲ್ಲೂ ಸಮತ್ವ ಭಾವದಿಂದ ಪ್ರತಿಯೊಬ್ಬನೂ ಆ ಭಗವಂತನ ಚಿದಂಬರನ ಸ್ವರೂಪ ಇದ್ದಾನೆ ಅಂತ ಅಲ್ಲಿ ಯಾವ ಥರವಾದ ಭೇದ ಭಾವ ಇಲ್ಲ, ಅಸೂಯೆ ಇಲ್ಲ, ಗೊಂದಲ ಇಲ್ಲ, ಮನಸ್ತಾಪಗಳೂ ಇಲ್ಲ. ನೀವೇನು ಅಲ್ಲಿ ನೋಡ್ತೀವಿ, ಅಲ್ಲಿ ಮಾತಾಡ್ಲಿಕ್ಕೆ ಏನಿದೆ? ಅಲ್ಲಿ ಒಬ್ಬರನ್ನೊಬ್ಬರು ಚಿದಂಬರ ಆದ್ಮೇಲೆ ಒಂದು ಚಿದಂಬರ ಇನ್ನೊಂದು ಚಿದಂಬರ ಜೊತೆಗೆ ಏನು ಮಾತಾಡ್ತಾನೆ, ಏನು ಜಗಳ ಮಾಡ್ತಾನೆ, ಏನು ಹಂಚ್ಕೊಳ್ಳಿಕ್ಕಿದೆ? ಏನೂ ಇಲ್ಲ. ಅವಾಗ ಏನಿರುತ್ತೆ? ಸಮಸ್ತ ಬ್ರಹ್ಮಾಂಡವು ನಮಗೆ ಆನಂದಮಯವಾಗಿ ಕಾಣಿಸುತ್ತೆ, ಸಮಸ್ತ ಸೃಷ್ಟಿ ಆನಂದಮಯ ಕಾಣಿಸುತ್ತೆ. ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು? ನರದೇಹ ಏವುನಿಯ ಆಲ ಜ್ಞಾನ ನಾಹಿ, ವ್ಯರ್ಥ ಪ್ರಾಣಿ ಪಾಹಿ ಜನ್ಮ ಆಲ. ಜನ್ಮ ಏವೋನಿಯ ಸಾರ್ಥಕತೆ ಕಾಯ, ಜನ್ಮ ಮರಣ ಪಾಹೇ ನ ಚುಕೇಚಿ. ಜನ್ಮ ಮರಣ ಚುಕ್ವಿ ಧನ್ಯತೋ ನರದೇಹ, ನಾಹಿ ತರಿ ಪಾಹೇ ಪಶು ಬರೆ. ದಾಸಮಣೆ ಜಾಸಿ ಸದ್ಗುರು ತೋ ಸಾಹೇ, ಚಿದಂಬರ ಪಾಹೇ ಪ್ರಾಪ್ತತೇವ. ಈ ಜ್ಞಾನ ಉಂಟಾಗಬೇಕು ಅಂದರೆ ಸದ್ಗುರುವ ಒಂದು ರಕ್ಷಣೆಯಲ್ಲಿ ಹೋಗಬೇಕು, ರಕ್ಷಣಾ ಕವಚದಲ್ಲಿ ಸದ್ಗುರುಗೆ ಮೊರೆ ಹೊಕ್ಕಬೇಕು. ಅದಕ್ಕೊಂದು ಭಜನೆಯಲ್ಲಿ ಹೇಳ್ತಾರೆ, ಮೊರೆ ಹೊಕ್ಕೆ ಸದ್ಗುರು ರಾಯ, ದೂರ ಮಾಡೋ ಮೋಹ ಮಾಯ. ದೂರ ಮಾಡೋ ಮೋಹಮಾಯ. ಈ ಮೋಹಮಾಯ ಏನಪ್ಪ? ಅಜ್ಞಾನ ಏನಪ್ಪ? ನಾನು ಅಜ್ಞಾನ ಯಾಕೆ ಹೊಂದಿದ್ದೀನಿ? ಹಾಗಂದ್ರೆ ಜ್ಞಾನ ಅಂದರೆ ಏನು? ಇವೆಲ್ಲವೂ ನಾವು ಸದ್ಗುರು ಪ್ರಾಪ್ತಿಯಾಗದೆ ಹೊರತು ಚಿದಂಬರನ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನರದೇಹಕ್ಕೆ ಬಂದು ಜಂತೂನಾಂ ನರಜನ್ಮ ದುರ್ಲಭಂ ಅಂತ ಶಂಕರಾಚಾರ್ಯರು ಹೇಳಿದ್ರು. ಆ ನರದೇಹಕ್ಕೆ ಬಂದಮೇಲೆ ಈ ನರದೇಹದ ಏನಿದೆ ಸಾರ್ಥಕತೆ? ಅದರಲ್ಲಿದೆ ಭಗವತ್ ಪ್ರಾಪ್ತಿಯಲ್ಲಿ. ನಮ್ಮ ಜೀವನ ಏನಕ್ಕೆ? ನಾವು ಪರ್ಪಸ್ ಆಫ್ ಲೈಫ್ ಗೊತ್ತಿರಬೇಕು. ಕೇವಲ ವ್ಯರ್ಥ ಪ್ರಾಣಿ ಪಾಹಿ ಜನ್ಮಲ, ವ್ಯರ್ಥ ಜನ್ಮ ಮರಣ ಚಕ್ರದಿಂದ ನಾವು ಬಂದು ಗರ್ಭವಾಸದಲ್ಲಿ ಬಂದು ಉಂಡು ತಿಂದು ಮಲ್ಕೊಂಡು ಹೋದರೆ ಅಂಥ ಒಂದು ಜೀವನಕ್ಕೆ ಯಾವ ಅರ್ಥವೂ ಇಲ್ಲ. ತುಕಾರಾಮ್ ಮಹಾರಾಜರು, ಮೀರಾಬಾಯಿ, ರೈದಾಸು, ರಾಜಾರಾಮ್ ಮಹಾರಾಜರು, ವಿಠಾಬಾಯಿ, ಇನ್ನೂ ಹಲವಾರು ಭಕ್ತರು ಯಾರ್ಯಾರಿದ್ದಾರೋ ಅವ್ರ ಜೀವನ ಹೆಂಗಿದೆ, ನಮ್ಮ ಜೀವನ ಹೆಂಗಿದೆ, ಅದರ ಕಡೆ ನಾವು ಲಕ್ಷ್ಯ ಕೊಟ್ಟು ಕೇಳಿದಾಗ, ನೋಡಿದಾಗ, ಶ್ರವಣ ಮಾಡಿದಾಗ, ಶಬರಿ, ವಿಭೀಷಣ, ಇವರೆಲ್ಲರೂ ಹನುಮಂತ, ಅರ್ಜುನ, ಇವರೆಲ್ಲರೂ ಆ ಭಗವತ್ ಪ್ರಾಪ್ತಿ ದಿಶೆಯಲ್ಲಿ ಏನು ಕ್ರಮಣ ಮಾಡಿದ್ರು,
ಮಾರ್ಗವನ್ನು ಆಯ್ಕೆ ಮಾಡಿಕೊಂಡ್ರು, ಅವ್ರ ಜೀವನ ಹೆಂಗಿತ್ತು, ನಮ್ಮ ಜೀವನ ಹೆಂಗಿದೆ ನಾವು ವಿಚಾರ ಮಾಡಬೇಕು. ಜನ್ಮ ಏವೋನಿಯ ಸಾರ್ಥಕತೆ ಕಾಯ ಜನ್ಮ ಮರಣ ಪಾಹೇ ನ ಚುಕೇಚಿ. ಜನ್ಮ ಹಾಗೂ ಮರಣ ಯಾರಿಗೆ? ಮನಸ್ಸು, ಬುದ್ಧಿ, ಚಿತ್ತ. ಅದಕ್ಕೆ ಈ ವಾಸನಾ ಕೇಂದ್ರದಲ್ಲಿ ಚಿತ್ತದಲ್ಲಿ ಎಷ್ಟು ಎಷ್ಟು ಜನ್ಮಗಳದ್ದು ವಾಸನೆ ಇರುತ್ತೋ ಅವೆಲ್ಲ ಅಡಗಿರೋದು ಎಲ್ಲಿವರೆಗೂ ಕ್ಷಯ ಆಗೋದಿಲ್ಲವೋ ಅಲ್ಲಿವರೆಗೂ ನಮಗೆ ಈ ಜನ್ಮ ಮರಣದ ಚಕ್ರದಿಂದ ಈ ಮನಸ್ಸಿಗೆ ಬಿಡುಗಡೆ ಇಲ್ಲ. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯಾಸಂಗೋ ಮುಕ್ತಿರ್ನಿರ್ವಿಷಯಂ ಸ್ಮೃತಂ. ಎಲ್ಲಿವರೆಗೂ ಈ ಮನಸ್ಸೇ ಬಂಧನಕ್ಕೆ ಕಾರಣ. ಒಂದು ಎರಡು ಮೂರು ಆ ಮನಸ್ಸು ಈ ಮನಸ್ಸು ಇಲ್ಲ, ಇರೋದೇ ಒಂದು ಮನಸ್ಸು. ಯಾವ ಮನಸ್ಸು ಪ್ರಪಂಚದಲ್ಲಿ ಆಸಕ್ತರಿರುತ್ತೋ ಅದು ಯಾವಾಗಲೂ ಪ್ರಪಂಚದಲ್ಲಿ ಬದಲಾಡ್ತಾ ಇರುತ್ತೆ. ಪ್ರಪಂಚದ ಕೊಚ್ಚೆದಲ್ಲೇ ಹೊರಳಾಳದೇ ಸುಖ ಅಂದ್ಕೊಂಡ್ಬಿಡತ್ತೆ. ಕಷ್ಟ ಬಂದಾಗ ಭಗವಂತನ ಮೊರೆ ಹೊಕ್ಕತ್ತೆ. ಆದರೆ ಅದೇ ಯಾವಾಗ ಭಗವಂತನ ಕಡೆಗೆ ಪರಮಾರ್ಥದ ಕಡೆಗೆ ತಿರುಗುತ್ತೋ ಅದೇ ಮನಸ್ಸು ದಿವ್ಯವಾದ ಮನಸ್ಸಾಗೋಗುತ್ತೆ. ದಿವ್ಯ ವಿಭೂತಿ ಎಂದಿದ್ದಾನೆ ಪರಮಾತ್ಮ ಭಾಗವತದಲ್ಲಿ ಮನಸ್ಸಿಗೆ. ಅದು ನನ್ನದೇ ಅಂಶ. ಮನಸ್ಸು ನಾನೇ ಕೊಟ್ಟಿರೋದು, ನನ್ನಿಂದಾನೇ ಬಂದಿರೋದು ಮನಸ್ಸು. ಅದು ದಿವ್ಯವಾಗಿದೆ. ಅದನ್ನು ಬಳಕೆ ಮಾಡಿದ್ರೆ ಅದು ದಿವ್ಯ ಆಗೋಗುತ್ತೆ ಮನಸ್ಸು. ದೇಹ ಅದ್ರ ಜೊತೆಗೆ ದಿವ್ಯ ಆಗೋಗುತ್ತೆ. ಸಂಪೂರ್ಣವಾಗಿ ನಮ್ಮ ಜೀವನ ದಿವ್ಯಮಯ ಆಗೋಗುತ್ತೆ. ಸಂತರ ಜೀವನ ಹೆಂಗಿದೆ? ಅವ್ರದ್ದು ಆನಂದಮಯ ದಿವ್ಯಮಯ ಇರುತ್ತೆ. ಧ್ರುವ, ಪ್ರಹ್ಲಾದ ಅವ್ರದ್ದೆಲ್ಲ ಚರಿತ್ರೆ ನಾವು ಕೇಳಿದ್ದೀವಿ. ಜನ್ಮ ಮರಣ ಚುಕ್ವಿ ಧನ್ಯತೋ ನರದೇಹ ನಹಿ ತರಿ ಪಾಹೆ ಪಶು ಬರೆ. ಪಶು ಪಕ್ಷಿಗಳು ಏನು ಮಾಡ್ತವೆ, ನಾವು ಅದು ಮಾಡ್ತೀವಿ. ಪ್ರಾಣಿ, ನಮಗೂ ಮನುಷ್ಯ ಒಂದು ಪ್ರಾಣಿ ಅಂತ ಹೇಳ್ತಾನೆ. ಯಾಕಪ್ಪ ಮನುಷ್ಯಂಗೆ ಪ್ರಾಣಿ ಅಂತ ಹೋಲಿಕೆ ಮಾಡ್ತಾರೆ? ಯಾಕೆಂದರೆ ಆಹಾರ, ಭಯ, ನಿದ್ರ, ಮೈಥುನ ಇವು 4 ಕೆಲಸಗಳು ಪ್ರಾಣಿಗಳು ಮಾಡ್ತವೆ, ಮನುಷ್ಯನೂ ಮಾಡ್ತಾನೆ. ಆದರೆ ಪ್ರಾಣಿಗಳಿಗೆ ಒಂದು ಏನಿದೆಪ್ಪ ನೋಡಿದ್ರೆ ಸೃಷ್ಟಿಯಿಂದ ಕಲಿಯೋದು ಏನಿದೆಪ್ಪ ಅಂದರೆ, ತಮ್ಮ ಗೂಡಲ್ಲಿ ಮೊಟ್ಟೆ ಹಾಕ್ತವೆ ಗುಬ್ಬಚ್ಚಿಗಳು. ಹಾಕಿ ಮೊಟ್ಟೆ ಹಾಕಿ ಅವ್ರ ರೆಕ್ಕೆ ಬಲಿತ ಕೂಡಲೇ ಅವು ಓಡ್ ಹೋಗಿ ಅವು ಹಾರು ಹೋಗಿ ಬೇರೆ ತಮ್ಮ ಗೂಡು ಕಟ್ಕೋತವೆ. ಅಲ್ಲಿ ಅವು ಈ ಗುಬ್ಬಚ್ಚಿಗಳು ಪ್ರಾಪರ್ಟಿ ಮಾಡಿಡೋದಿಲ್ಲ. ಇಡೀ ಸೃಷ್ಟಿದಲ್ಲಿ ಪ್ರಾಪರ್ಟಿ ಮಾಡಿಡೋದಿಲ್ಲ ಅವರು. ಈ ಗೂಡು ನನ್ನ ಈ ಮಗುಗೆ, ಆ ಗೂಡು ನನ್ನ ಆ ಮಗುಗೆ, 10 ಗೂಡುಗಳು ಮಾಡಿಟ್ಕೊಳ್ಳೋ ನಮ್ಮ ಥರ. ನಮಗೆ ಭಗವಂತ ವಿವೇಕ ಕೊಟ್ಟಿದ್ದಾನೆ. ಪ್ರತಿಯೊಬ್ಬರು ನಮ್ಮ ಮಕ್ಕಳಿರಲಿ, ಯಾರು ಬೇಕಾದವರಿರಲಿ, ಅವರವ್ರ ಪ್ರಾರಬ್ಧದಿಂದ ಬಂದಿರ್ತಾರೆ. ಆದರೆ ನಾವು ನಮ್ಮ ಜೀವನ ಸಾರ್ಥಕ ಯಾತ್ರಲ್ಲಿದೆ ಅದನ್ನು ತಿಳ್ಕೊಳ್ಳೋದು ಬಿಟ್ಟು ನಾವು 108 ಗೂಡು ಮಾಡ್ಕೋತ ಕೂತಿರ್ತೀವಿ. 2 ಮನೆ ಆಯಿತು, 3 ಮನೆ ಆಯಿತು, ಫಾರ್ಮ್ ಹೌಸ್ ಆಯಿತು, 10 ಗೂಡು ನಮ್ಮ ಮಕ್ಕಳಿಗೋಸ್ಕರ ರೀ ಅಂತ. ಆ ಸೃಷ್ಟಿಯಿಂದ ಪಾಠನೇ ಕಲಿಯೋದಿಲ್ಲ ನಾವು. ಗುಬ್ಬಚ್ಚಿಗಳೆಲ್ಲ ಕಾಳು ಎಷ್ಟು ಹೊತ್ಕೊಂಬರ್ತಾವ್ರಿ. ತಮ್ಮ ಹೊಟ್ಟೆ ತುಂಬ ಅಷ್ಟು ಕಾಳು ತೊಗೊಂಬಂದು ಮಕ್ಕಳಿಗೆ ತಿನ್ನಿಸಿ ಮತ್ತು ಮರು ದಿವಸ ಹುಡ್ಕಾಡ್ಲಿಕ್ಕೆ ಹೋಗ್ತಾವೆ. ನಾವು 6 ತಿಂಗಳು ಸ್ಟಾಕ್ ಮಾಡ್ಕೊಂಡು ಇಟ್ಕೋತೀವಿ. ಶ್ರೀ ಮಹಾರಾಜರು ಹೇಳ್ತಾರೆ 3 ದಿವಸಕ್ಕೆ ಆಗೋ ಅಷ್ಟು ನಾವು ಇಟ್ಕೋಬೇಕು. ಆಯ್ತಪ್ಪ ಮಹಾರಾಜರು ಹೇಳಿದ್ರು, ನಾವು ಆದರೂ ಒಪ್ಕೊಳ್ಳೋದಿಲ್ಲ. 1 ತಿಂಗಳಿಗೆ ಆಗಷ್ಟು ಇಟ್ಕೋತೀವಿ. 3 ತಿಂಗಳು 6 ತಿಂಗಳು ಅದರಲ್ಲಿ ಹುಳ ಹಿಡಿದು ಅದನ್ನು ಕೇರಿ, ಈಗಂತೂ ಝೊಮ್ಯಾಟೊ, ಸ್ವಿಗ್ಗಿ, ಗ್ರಾಸರಿ, ಡಿ ಮಾರ್ಟು, ಆ ಮಾರ್ಟು, ಈಗ ನಾವು ಕರೆದ ಕೂಡಲೇ ಅವ್ರು ಬಂದು ತಂದು ಕೊಡ್ತಾರೆ. ಅಂದಮೇಲೆ ಯಾಕಷ್ಟು ಸ್ಟಾಕ್ ಮಾಡಬೇಕು? ನಾವೇ ವಿಚಾರ ಮಾಡಬೇಕು. ಆದರೆ ಹಿಂಗೆ ಕಟಾಪಟ್ಟಿ ಮಾಡಿ ಮೈಕೈ ನೋವು ಮಾಡಿಕೊಂಡು ಅದೇ ಅಷ್ಟು ಸಮಯನ ಯಾಕೆ ಭಗವಂತನ ಸಲುವಾಗಿ ನಾವು ಡೊನೇಟ್ ಮಾಡಬಾರ್ದು? ಯಾಕೆ ಭಗವಂತನ ಸಲುವಾಗಿ ಮುಡುಪಿಡಬಾರ್ದು? ಜನ್ಮ ಮರಣ ಚುಕ್ವಿ ಯಾವ ನರದೇಹ ಬಂದು ಅರಿವು ಮಾಡಿಕೊಂಡು ಸದ್ಗುರು ಶರಣಗೆ ಹೋಗಿ ಈ ಬೋಧನೆಯೆಲ್ಲ ಅರಿವು ಮಾಡಿಕೊಳ್ಳುತ್ತೋ ಆ ನರದೇಹಕ್ಕೆ ಧನ್ಯತೆ ಪ್ರಾಪ್ತ ಆಗುತ್ತದೆ. ಅಂದರೆ ಹುರಿದ ಬೀಜದ ಗತೆ ಆಗ್ತಾವೆ. ಈಗ ಹುರಿದ ಬೀಜ ಹಿಂಗಿರತ್ತೆ ರೀ. ನಾವು ಬೀಜಗಳನ್ನು ಯಾವುದಾರೇ ಒಂದು ಬೀಜ ಹುರಿದ್ರೆ ಅದನ್ನು ನೀವು ಹಾಕಿ ಬಿತ್ತಿ ನೋಡೋಣ ನೆಲದಲ್ಲಿ, ಅದು ಮೊಳಕೆ ಹೊಡೆಯೋದಿಲ್ಲ. ಸಾಧಾರಣ ಬೀಜ ಆದರೆ ನಾಳೆಗಾಗಲೇ ಹಾಕಿದ್ದು ಇವತ್ತು ಕೂಡಲೇ ನಾಳೆಗಾಗಲೇ ಅದು ನಾಳೆ ನಾಡಿದ್ದರೆ ಮೊಳಕೆ ಹೊಡೆದು ಸಣ್ಣದಾಗೋದ್ರದಿಂದ ಒಂದು ಸಸಿ ಆಚೆ ಬರುತ್ತೆ. ಆದರೆ ಹುರಿದ ಬೀಜ ಹೆಂಗಿರುತ್ತೆ? ಇಲ್ಲಿ ಯಾರಿಗೆ ಏನಪ್ಪ ಹುರಿದ ಬೀಜ ಅಂದರೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಚಿತ್ತದಲ್ಲಿರುವ ಎಲ್ಲ ವಾಸನಾ ಕ್ಷಯ ಆಗಿ ಎಲ್ಲಿ ಸದ್ಗುರು ಬೋಧನೆ ಹೆಂಗಿರುತ್ತಪ್ಪ? ಜ್ಞಾನಾಗ್ನಿ. ಆ ಜ್ಞಾನಾಗ್ನಿಯಲ್ಲಿ ಈ ಜೀವ ಹುರಿದಾಗ ಅವನ ಕೃಪೆಯಿಂದ, ಅವನ ಬೋಧನೆಯಿಂದ, ಅವನ ಪಾಠದಿಂದ, ಸದ್ಗುರು ಪಾಠದಿಂದ ಅವಾಗ ಏನಾಗುತ್ತೆ? ಜೀವ ಹುರಿದು ಬೀಜದ ಗತೆ ಆಗುತ್ತೆ. ಎಲ್ಲ ವಾಸನಾ ಕ್ಷಯ ಆಗೋಗುತ್ತೆ. ಆ ಒಂದು ಜ್ಞಾನಾಗ್ನಿದಲ್ಲಿ ಎಲ್ಲವನ್ನು ಸುಟ್ಟಿ ಭಸ್ಮ ಮಾಡ್ತಾನೆ ಸದ್ಗುರು. ಅವಾಗೇನಾಗುತ್ತೆ? ಈ ನರದೇಹಕ್ಕೆ ಬಂದಿದ್ದು ಒಂದು ಧನ್ಯತಾ ಭಾವ ಆಗುತ್ತದು. ಅವಾಗ ಹೆಂಗೆ
ತುಕಾರಾಮ್ ಮಹಾರಾಜರಿದ್ದರು, ಏಕನಾಥ್ ಮಹಾರಾಜರಿದ್ದರು. ಅವ್ರದ್ದೆಲ್ಲ ಕಥೆಗಳನ್ನು, ಚರಿತ್ರೆನ ಇವತ್ತೂ ಕೂಡ ನಾವು ಶ್ರವಣ ಮಾಡ್ತೀವಿ, ಪಾರಾಯಣಗಳನ್ನು ಮಾಡ್ತೀವಿ. ಸಮರ್ಥ ರಾಮದಾಸರದ್ದು ಮನಾಚೆ ಶ್ಲೋಕ ಕೇಳ್ತೀವಿ, ದಾಸಬೋಧ ಓದ್ತೀವಿ. ಯಾಕೆ ಅಂಥದ್ದೆಲ್ಲ ಅವರು ನಮಗೆ ಅಖಂಡವಾದ ಒಂದು ಟ್ರೆಷರ್ ಬಾಕ್ಸ್ ಕೊಟ್ಟು ಹೋಗ್ಬಿಟ್ಟೆ. ನೀವು ಎಷ್ಟೇ ತೆಗೀರಪ್ಪ ಈ ಟ್ರೆಷರ್ ಬಾಕ್ಸಿಂದ, ಇದರದಿಂದ ಕಡಿಮೆ ಆಗೋದಿಲ್ಲ. ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಆಯಿತು ಅಂದರೆ ಬ್ಯಾಂಕ್ ಅಲರ್ಟ್ ಕಳಿಸುತ್ತೆ, ಕಡಿಮೆ ಆಯ್ತಪ್ಪ, ನೋಟಿಸು, ಝೀರೋ ಬ್ಯಾಲೆನ್ಸ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಇಲ್ಲ, ಕಟ್ ಆಗುತ್ತೆ ದುಡ್ಡು ಅಂತ. ಆದರೆ ಸಂತರು ಏನಪ್ಪ ನಮಗೆ ಟ್ರೆಷರ್ ಬಾಕ್ಸ್ ಕೊಟ್ಟಿದ್ದಾರೆ ಅಂದರೆ ಯಾವತ್ತೂ ಅದರಲ್ಲಿ ಭಂಗ ಆಗೋದಿಲ್ಲ, ಯಾವತ್ತೂ ಕಡಿಮೆ ಆಗೋದಿಲ್ಲ. ಅಂಥ ಒಂದು ಟ್ರೆಷರ್ ಬಾಕ್ಸ್ ಕೊಟ್ಟು ಹೋಗ್ಬಿಟ್ಟಾರೆ. ಎಂಥದ್ದು? ಅಭಂಗ ಸಾಹಿತ್ಯ, 108 ಚರಿತ್ರೆಗಳು, ಪಾರಾಯಣಗಳು, ಸದ್ಗ್ರಂಥಗಳು, ಉಪನಿಷತ್ಗಳು, ಭಾಗವತ, ಭಗವದ್ಗೀತಾ, ಅಭಂಗ ಗಾಥಗಳು, ಇವನ್ನೆಲ್ಲ ಓದ್ತಾ ಇದ್ದರೆ 1 ಜನ್ಮ ಅಲ್ಲ 10 ಜನ್ಮ, ಎಷ್ಟು ಜನ್ಮ ಎತ್ತಿದ್ರೂ ನಾವು ಅದು ಕಡಿಮೆನೇ ಆಗುತ್ತದೆ. ಅಷ್ಟು ನಮಗೆ ಟ್ರೆಷರ್ ಬಾಕ್ಸ್ ಕೊಟ್ಟು ಬಿಟ್ಟಿದ್ದಾರೆ. ಆ ಟ್ರೆಷರ್ ಬಾಕ್ಸ್ನ ನಾವು ತೆಗಿಬೇಕು ಅಂದರೆ ಯಾರಿಗೆ ಮೊರೆ ಹೊಕ್ಕಬೇಕು? ಜಾಸಿ ಸದ್ಗುರು ತೋ ಸಾಹೆ ಚಿದಂಬರ ಪಾಹೆ ಪ್ರಾಪ್ತತೆ. ಸದ್ಗುರುಗೆ ಮೊರೆ ಹೊಕ್ಕದೆ ಟ್ರೆಷರ್ ಬಾಕ್ಸ್ ಓಪನ್ ಆಗುತ್ತೆ. ನಮ್ಮ ಒಳಗಿರೋದ ಜ್ಞಾನದ ಟ್ರೆಷರ್ ಬಾಕ್ಸ್ ಓಪನ್ ಆಗಬೇಕು ಅಂದರೆ ನಾವು ಸದ್ಗುರುಗೆ ಮೊರೆ ಹೊಕ್ಕಬೇಕು, ಆ ಜ್ಞಾನವನ್ನು ಪಡ್ಕೋಬೇಕು. ಏನಪ್ಪ? ಭಗವಂತ ಒಬ್ಬನೇ ಸತ್ಯ, ಬಾಕಿ ಎಲ್ಲವೂ ಮಿಥ್ಯ. ಅಂದರೆ ಜಗತ್ತು ಹಂಗಾರೆ ಮಿಥ್ಯ ಏನ್ರಿ? ನಮ್ಮ ಕಣ್ಮುಂದೆ ಅವರೆಲ್ಲ ಇದ್ದಾರಲ್ರಿ, ರಿಲೇಟಿವ್ಸ್ ಇದ್ದಾರೆ, ಅಕ್ಕಪಕ್ಕದವ್ರು ಇದ್ದಾರೆ, ಮಿಥ್ಯ ಏನ್ರಿ? ಅಲ್ಲ. ಮಿಥ್ಯ ಏನಪ್ಪ? ಅವರಿಗೆ ಸಂಬಂಧಪಟ್ಟಿದ್ದ ವಿಚಾರಗಳು, ಅವರಿಗೆ ಸಂಬಂಧಪಟ್ಟಿದ್ದು ನಮ್ಮ ದೃಷ್ಟಿಕೋನ ಏನಿದೆಯೋ ಅದು ಮಿಥ್ಯ. ಎಲ್ಲ ವಿಚಾರಗಳು ನನ್ನ ಒಳಗಿಂದ ಹೇಳ್ತಾ ಇದೆ ನಿಮ್ಮ ಬಗ್ಗೆ. ಒಂದು ವಿಚಾರ ಕೆಟ್ಟದಿರಲಿ ಒಳ್ಳೆಯದಿರಲಿ, ಸುಖ ಉಂಟು ಮಾಡೋದಾಗಲಿ ದುಃಖ ಉಂಟು ಮಾಡೋದಾಗಲಿ, ಮಾನ ಉಂಟು ಮಾಡೋದಾಗಲಿ ಅಪಮಾನ ಉಂಟು ಮಾಡೋದಾಗಲಿ, ಎಲ್ಲ ಭಾವನೆಗಳು ವಿಚಾರಗಳು ಎಲ್ಲಿಂದ ಹೇಳ್ತಿದೆ? ನನ್ನ ಒಳಗಿಂದ. ಹಾಗಂದ್ರೆ ದೋಷ ಯಾರ ಹತ್ರ ಇದೆ? ನನ್ನ ಹತ್ರ ಇದೆ. ನಾನು ಹೊರಗಡೆ ಯಾಕೆ ನೋಡಿ ಬೇರೆಯವರಿಗೆ ದೋಷ ಹೊರಿಸಬೇಕು? ತಪ್ಪು. ಈ ಒಂದು ಇರುವಿಕೆನ ಸದ್ಗುರು ಬಂದು ನಮಗೆ ಕೊಡ್ತಾನಪ್ಪ. ಬೇರೆಯವರಲ್ಲಿ ದೋಷ ಹುಡುಕಬೇಡ, ಬೇರೆಯವರಲ್ಲಿ ಹುಡುಕಬೇಡ, ಬೇರೆಯವರನ್ನ ತಪ್ಪು ಹುಡುಕಕ್ಕೆ ಹೋಗಿ ಅವರ ಅಪಮಾನ ಮಾಡಬೇಡ. ಫಸ್ಟು ನಿನ್ನ ಒಳಗೆ ನೀನು ಶುದ್ಧವನ್ನು ಮಾಡ್ಕೊ, ಅಂತಃಕರಣವನ್ನು. ನೀನು ಆಸಕ್ತಿಯನ್ನು ಬಿಟ್ಟುಬಿಡು ಜಗತ್ತಿಂದು. ಆವಾಗ ನಿನಗೆ ಚಿದಂಬರನ ಪ್ರಾಪ್ತಿ ಆಗುತ್ತದೆ. ನಿರಾಸಕ್ತನಾಗಬೇಕು ಮನುಷ್ಯ. ನಿರಾಸಕ್ತನಾದರೆ ಶರಣಾಗತಿ ಆಗತ್ತೆ. ಒಂದೇ ನಾಣ್ಯದ 2 ಭಾಗ. ನಿರಾಸಕ್ತನಾದ ಮನುಷ್ಯ ಏನಾಗ್ತಾನಪ್ಪ? ಶರಣಾಗತಿ ಹೊಂದಲಿಕ್ಕೆ ಸಾಧ್ಯತೆ ಆಗುತ್ತೆ. ಸಂಪೂರ್ಣ ವಿಷಯಾಸಕ್ತ ಉಳ್ಳವನ ಮನುಷ್ಯನಿಗೆ ಶರಣಾಗತಿ ಅಂದರೆ ಏನು ಅಂತಲೇ ಗೊತ್ತಿರೋದಿಲ್ಲ. ಪರಮಾತ್ಮನ ಇಚ್ಛೆಯಂತೆ ನನ್ನ ಇಚ್ಛೆ ನಡೀತಾ ಇರಬೇಕು, ಅದು ನಿರಾಸಕ್ತ ಮನುಷ್ಯನ ಲಕ್ಷಣ. ನಾವು ನಮ್ಮ ಇಚ್ಛೆಯನ್ನು ಮೊದಲಲ್ಲಿ ಸೇರಿಸಿ ಪರಮಾತ್ಮನ ಇಚ್ಛೆ ವಿರುದ್ಧವಾಗಿ ಮನಸ್ಸು ಕೆಲಸ ಮಾಡಿದಾಗ, ಅಲ್ಲಿ ನಮ್ಮ ವಿಚಾರ ಪರಮಾತ್ಮನ ವಿಚಾರ ಹೊಂದಾಣಿಕೆ ಆಗದಿದ್ದಾಗ ಮನಸ್ತಾಪ, ಬೇಜಾರು ಮತ್ತು ಕರ್ಮಫಲ ಎಲ್ಲವೂ ಉಂಟಾಗುತ್ತದೆ. ಅದಕ್ಕೆ ಜ್ಞಾನ ಹೊಂದಬೇಕು. ಏನಪ್ಪ ಅಂದರೆ ಚಿದಂಬರನೇ ಸತ್ಯ, ಬಾಕಿ ಎಲ್ಲವೂ ಮಿಥ್ಯ ಅಂತ ತಿಳಿದು ಅವನ ಪಾದಕ್ಕೆ ಸಂಪೂರ್ಣವಾಗಿ ನಾವು ಮನೋಭಾವೇ ಅವನ ಚರಣಕ್ಕೆ ಮೊರೆ ಹೊಕ್ಕಿ ಅವನಲ್ಲಿ ನಾವೆಲ್ಲರೂ ಸೇರಿ ಐಕ್ಯ ಆಗುವ ಒಂದು ಪ್ರಯತ್ನವನ್ನು ಮಾಡೋಣ. ಸದ್ಗುರು ಚರಣಾರವಿಂದ ಅರ್ಪಣಮಸ್ತು. ಜೈ ಚಿದಂಬರ. ಲೋಕಾಹ ಸಮಸ್ತ ಸುಖಿನೋ ಭವಂತು.